ಇವತ್ತು ನಾನು ವೇಟ್ ಲಾಸ್ಗೆ ಸಹಾಯ ಮಾಡುವ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಥವಾ ಇಂಡಿಯಾದಲ್ಲಿ ಒಂದು ಪಾಪ್ಯುಲರ್ ಡ್ರಿಂಕ್ ಆಗಿರುವಂತಹ ಬ್ಲ್ಯಾಕ್ ಕಾಫಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಕಾಫಿಯನ್ನ ನಾವು ಕುಡಿಯೋದ್ರಿಂದ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದನ್ನ ನಾನಾ ರೀತಿಯಾಗಿ ನಾನಾ ವಿಧಾನದಲ್ಲಿ ಕೂಡ ತಯಾರು ಮಾಡ್ಕೊಂಡು ಕುಡಿತಾರೆ ಈ ಹೆಲ್ತ್ ಕಾನ್ಶಿಯಸ್ ಇರುವಂತವರು, ವೇಟ್ ಲಾಸ್ ಮಾಡಬೇಕು ಅನ್ನೋರು. ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ವಿಧಾನದಲ್ಲಿ ಈ ಬ್ಲ್ಯಾಕ್ ಕಾಫಿಯನ್ನ ಪ್ರಿಪೇರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಧಾನದಲ್ಲಿ ನೀವು ಬ್ಲ್ಯಾಕ್ ಕಾಫಿಯನ್ನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಇದು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ವರ್ಕೌಟ್ ಡಯಟ್ ಮಾಡಿ ಕಷ್ಟಪಟ್ಟು ಕಡಿಮೆ ಮಾಡ್ಕೊಳ್ಬೇಕಾಗಿರುವ ನಿಮ್ಮ ತೂಕವನ್ನ ದಿನೇ ದಿನೇ ಆಹಾರ ಕ್ರಮದಲ್ಲಿ ಈ ಒಂದು ಕಪ್ ಕಾಫಿಯನ್ನ ಆಡ್ ಮಾಡ್ಕೊಂಡು ಹೋಗೋದ್ರಿಂದ ನೀವು ಹೆಚ್ಚು ಕಷ್ಟ ಪಡದೇ ಇದ್ರೂ ಕೂಡ ನಿಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಕಾಫಿ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಒಂದು ವಿಧಾನ ಯಾವ ವಿಧಾನದಲ್ಲಿ ತಯಾರಿಸ್ಕೊಳ್ಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿದೀನಿ, ಅದರ ಬೆನಿಫಿಟ್ಸ್ ಏನು ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ಇದನ್ನ ಯಾವ ಟೈಮಲ್ಲಿ ಕುಡಿಯೋದ್ರಿಂದ ಇದು ನಮ್ಮ ಸರಿಯಾಗಿ ಒಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ, ಹಾಗೆ ಇದನ್ನ ಕುಡಿಯೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ಬರುತ್ತೆ. ಬ್ಲ್ಯಾಕ್ ಕಾಫಿ ಇದನ್ನ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಂತ ಹೇಳಿ ಕರಿತೀವಿ. ಯಾಕೆ ಹೀಗೆ ಕರಿತೀವಿ ಅಂತ ನೋಡೋದಾದ್ರೆ ಈ ಒಂದು ಬ್ಲ್ಯಾಕ್ ಕಾಫಿಯಲ್ಲಿ ನಮಗೆ ಕೆಫೆನ್ ಅನ್ನೋ ಒಂದು ಅಂಶ ಇರುತ್ತೆ. ಈ ಒಂದು ಕೆಫೆನ್ ಅಂಶ ನಮ್ಮ ದೇಹಕ್ಕೆ ಒಂದು ಬಾಡಿ ಆಕ್ಟಿವ್ ಆಗೋದಕ್ಕೆ, ನಮ್ಮ ಮೈಂಡ್ ಒಂದು ರಿಫ್ರೆಶ್ ಆಗೋದಕ್ಕೆ, ಸ್ಟ್ರೆಸ್ ಫ್ರೀ ಆಗೋದಕ್ಕೆ, ನಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡೋದಕ್ಕೆ, ಒಂದು ಕೆಲಸದ ಮೇಲಿನ ಫೋಕಸ್ ಅನ್ನ ಹೆಚ್ಚು ಮಾಡೋದಕ್ಕೆ, ನಮ್ಮ ಡಿಪ್ರೆಷನ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಒಂದು ಅದ್ಭುತವಾದ ರೀತಿಯಲ್ಲಿ ಈ ಒಂದು ಬ್ಲ್ಯಾಕ್ ಕಾಫಿ ಅನ್ನೋದು ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ನಮ್ಮ ವೇಟ್ ಅನ್ನ, ನಮ್ಮ ತೂಕವನ್ನ ಕರಗಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ ಇದರಲ್ಲಿರುವ ಕೆಫೆನ್ ಅಂಶ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ ಏನಿದೆ, ಚಯಾಪಚಯ ಕ್ರಿಯೆ ವೇಗ ಅಂತ ಏನ್ ಹೇಳ್ತೀವಿ, ಅದು ಸರಿಯಾಗಿ ನಡೀತಾ ಇಲ್ಲದೆ ಇದ್ರೆ, ನಿಧಾನವಾಗಿ ನಡೀತಾ ಇದ್ರೆ ಆ ಒಂದು ಸಿಸ್ಟಮ್ ಅನ್ನ ಫಾಸ್ಟ್ ಆಗಿ ನಡೆಯೋ ಹಾಗೆ ಆ ಒಂದು ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ದಿನೇ ದಿನೇ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ದಿನೇ ದಿನೇ ಫ್ಯಾಟ್ ಕರಗ್ತಾ ಬರೋದಕ್ಕೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ, ಅಂದ್ರೆ ಆಪಟೈಟ್ ಕಂಟ್ರೋಲರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವ, ಆಗಾಗ ಊಟ ಮಾಡಬೇಕು, ಅವಾಗವಾಗ ತಿನ್ಬೇಕು, ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಮಾಡ್ತಾ ಇರ್ತೀವಿ, ಅಂಥದ್ದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಬ್ಲ್ಯಾಕ್ ಕಾಫಿ ಅನ್ನೋದು ಸಹಾಯ ಮಾಡುತ್ತೆ. ಅದೇ ರೀತಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ. ಇವತ್ತು ನಾನು ಈ ಬ್ಲ್ಯಾಕ್ ಕಾಫಿಯನ್ನ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಪ್ರಿಪೇರ್ ಮಾಡಿದ್ದೀನಿ. ಈ ಬ್ಲ್ಯಾಕ್ ಕಾಫಿ ನಮ್ಮ ವೇಟ್ ಲಾಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಗಳು ಕೂಡ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳ ಕಾಂಬಿನೇಷನ್ ಇಂದ ಪ್ರಿಪೇರ್ ಮಾಡಿರುವಂತ ಈ ಬ್ಲ್ಯಾಕ್ ಕಾಫಿ ಅನ್ನೋದು ಒಂದು ಸ್ಟ್ರಾಂಗೆಸ್ಟ್ ಬ್ಲ್ಯಾಕ್ ಕಾಫಿ ಅಂತ ಹೇಳ್ಬೋದು. ನಮ್ಮ ವೇಟ್ ಲಾಸ್ಗೆ ವಿತೌಟ್ ಹೆವಿ ಡಯಟ್, ಹೆವಿ ಎಕ್ಸಸೈಸ್, ಹೆವಿ ವರ್ಕೌಟ್ಸ್ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚು ವ್ಯಾಯಾಮ, ಹೆಚ್ಚು ಡಯಟ್ ಮಾಡದೇ ಇದ್ರೂ ಕೂಡ ನಮ್ಮ ವೇಟ್ ಲಾಸ್ಗೆ ಈ ಒಂದು ಸ್ಟ್ರಾಂಗೆಸ್ಟ್ ಆಗಿರೋ ಬ್ಲ್ಯಾಕ್ ಕಾಫಿ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ಬ್ಲ್ಯಾಕ್ ಕಾಫಿಯನ್ನ ಹೇಗೆ ಪ್ರಿಪೇರ್ ಮಾಡೋದು, ಇದನ್ನ ಯಾವ ಟೈಮಲ್ಲಿ ಕುಡಿಯೋದ್ರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಬ್ಲ್ಯಾಕ್ ಕಾಫಿಯನ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಷ್ಟು ನೀರನ್ನ ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಶುಂಠಿ ತುಂಡುಗಳನ್ನ 1 ಚಮಚದಷ್ಟು ಹಾಕಿದ್ದೀನಿ. ಈ ಶುಂಠಿಯನ್ನ ಬಳಸೋದ್ರಿಂದ ಇದರಲ್ಲಿರುವ ಜಿಂಜರಾಲ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಶಾಖವನ್ನ ಉತ್ಪಾದಿಸಿ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ಹಾಕಿರೋದು ಒಂದು 3 ರಿಂದ 4 ಕಾಳಷ್ಟು ಪೆಪ್ಪರ್ ಅಥವಾ ಕಾಳು ಮೆಣಸು. ಈ ಕಾಳು ಮೆಣಸು ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ನಾನಿಲ್ಲಿ ಒಂದು 1/4 ಚಮಚಕ್ಕಿಂತ ಕಡಿಮೆ ಸಿನಮನ್ ಪೌಡರ್ ಮತ್ತೆ ಟರ್ಮರಿಕ್ ಪೌಡರ್, ದಾಲ್ಚಿನ್ನಿ ಚಕ್ಕೆ ಪುಡಿ ಮತ್ತೆ ಅರಿಶಿನ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಈ ದಾಲ್ಚಿನ್ನಿ ಚಕ್ಕೆ ಪುಡಿ ಅನ್ನೋದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಕಾಫಿಯ ರುಚಿಯನ್ನ ಕೂಡ ಹೆಚ್ಚಿಸುತ್ತೆ. ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ ಇದನ್ನ ಬಳಸಬಹುದು. ಆನಂತರ ಟರ್ಮರಿಕ್ ಪೌಡರ್ ಅನ್ನೋದು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಂದಾಗಿ. ಈ 4 ಇಂಗ್ರೀಡಿಯೆಂಟ್ಸ್ ಗಳು ನೀರಲ್ಲಿ ಚೆನ್ನಾಗಿ ಕುದಿದ ಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರ್ ಅನ್ನ ಬಳಸಿದ್ದೀನಿ. ನೀವು ಮನೆಯಲ್ಲಿ ಯಾವುದೇ ರೀತಿ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇದ್ರು ಅದನ್ನ ಬಳಸಬಹುದು. ಈ ಕಾಫಿ ಪೌಡರ್ ಹಾಕಿದ ತಕ್ಷಣ ಎಲ್ಲವನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು.
ಆನಂತರ ನೀವು ಇದನ್ನ ಒಂದು ಕಪ್ ಅಥವಾ ಟೀ ಕಪ್ ಅಥವಾ ಗ್ಲಾಸಿಗೆ ಶೋಧಿಸ್ಕೊಂಡು ಇದನ್ನ ನೀವು ದಿನನಿತ್ಯ ಬಳಸ್ತಾ ಬರ್ಬೋದು. ಒಂದು ಟೈಮಿಂಗ್ಸ್ ಅಂದ್ರೆ 9:30 11 ಗಂಟೆ ಅವಧಿಯ ಒಳಗಡೆ ನೀವು ಇದನ್ನ ಕುಡಿತಾ ಬರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಾರದು, ಆಸಿಡಿಕ್ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಕಾಫಿನ ಯಾವತ್ತಿದ್ರು ವಿತೌಟ್ ಮಿಲ್ಕ್ ಆದ್ರೂ ಮಾಡಿ, ಇಲ್ಲ ಬ್ಲ್ಯಾಕ್ ಕಾಫಿ ಆದ್ರೂ ಮಾಡಿ, ಹೇಗೆ ಮಾಡಿ ಆ ಕಾಫಿ ಟೇಸ್ಟ್ ಅನ್ನೋದು, ಅದರ ಸ್ಮೆಲ್ ಅನ್ನೋದು, ಅದರ ಅರೋಮ ಅನ್ನೋದು ಯಾವತ್ತೂ ಕಡಿಮೆ. ಹಾಗೆ ಈ ಒಂದು ಕಾಫಿ, ಬ್ಲ್ಯಾಕ್ ಕಾಫಿಯನ್ನು ಕೂಡ ನಾನು ಹೇಗೆ ಪ್ರಿಪೇರ್ ಮಾಡಿದೆ, ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನು, ಅದರ ಬೆನಿಫಿಟ್ಸ್ ಏನು, ನಮ್ಮ ವೆಯ್ಟ್ ಲಾಸ್ಗೆ ಎಲ್ಲವನ್ನ ತಿಳಿಸಿದ್ದೀನಿ. ಹಾಗಿದ್ರೆ ಈ ಒಂದು ಬ್ಲ್ಯಾಕ್ ಕಾಫಿಯನ್ನ ಯಾವ ಟೈಮಲ್ಲಿ ಕುಡಿಬೇಕು ಅಂತ ನೋಡಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಿಡ್ ಮಾರ್ನಿಂಗ್ ಅಂತ ಹೇಳಿ ಕರಿತೀವಿ. ಒಂದು 9:30 11 ಗಂಟೆ ಒಳಗೆ ಈ ಒಂದು ಕಾಫಿಯನ್ನು ನೀವು ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿಬಾರ್ದು. ಹೀಗೆ ಕುಡಿದ್ರೆ ಏನಾಗುತ್ತೆ ಅಂದ್ರೆ, ಇದರಲ್ಲಿರುವ ಕೆಫೆನ್ ಅಂಶ ನಮ್ಮ ದೇಹದಲ್ಲಿ ಒಂದು ಆಸಿಡಿಟಿಯನ್ನ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಒಂದು ಆಸಿಡಿಟಿ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ. ಹಾಗಾಗಿ ನಿಮ್ಗೆ ಒಂದು 9:30 ನಂತರ 11 ಗಂಟೆ ಒಳಗಡೆ ನೀವು ಈ ಒಂದು ಕಾಫಿಯನ್ನ ಕುಡೀರಿ. ದಿನಕ್ಕೆ 2 3 ಕಪ್ ಕಾಫಿ ಎನಫ್ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ಕುಡಿಬಾರ್ದು. ಅತಿಯಾದ್ರೆ ಅಮೃತನೂ ವಿಷ ಅಂತ ಹೇಳಿ ಗಾದೆ ಕೇಳಿರ್ತೀರ. ಅದಕ್ಕಾಗಿ ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ದಿನಕ್ಕೆ 2 3 ಕಪ್ ಕಾಫಿ ಎನಫ್ ಆಗಿರುವಂಥದ್ದು. ಅದು ದಿನ ಬೆಳಿಗ್ಗೆ 9:30 ನಂತರ 11 ಗಂಟೆ ಒಳಗೆ ಒಂದು ಟೈಮನ್ನು ತೆಗೆದುಕೊಳ್ಬೋದು. ನಿಮ್ಮ ಬ್ರೇಕ್ಫಾಸ್ಟ್ನ ಒಂದು ಅರ್ಧ ಗಂಟೆ ಮುಂಚೆ ಆದ್ರೂ ಕುಡೀರಿ, ಇಲ್ಲ ಅರ್ಧ ಗಂಟೆ ನಂತರ ಆದ್ರೂ ಕುಡೀರಿ. ಈ ರೀತಿಯಾಗಿ ನಿಮ್ಮ ಡಯಟ್ ಅಲ್ಲಿ ಈ ಒಂದು ಬ್ಲ್ಯಾಕ್ ಕಾಫಿನ ನೀವು ಆಡ್ ಮಾಡ್ಕೊಂಡು ಹೋಗಿ, ದಿನನಿತ್ಯ ಆಡ್ ಮಾಡ್ಕೊಂಡು ಹೋಗಿ. ಖಂಡಿತ ನಿಮ್ಗೆ ಒಂದೇ ಒಂದು ವಾರದಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ವೆಯ್ಟ್ ಅಲ್ಲಿ ಡಿಫ್ರೆನ್ಸ್ ಅನ್ನು ನೀವು ಖಂಡಿತ ಗಮನಿಸ್ತಾ ಹೋಗ್ತೀರಾ. ಖಂಡಿತ ಈ ಒಂದು ಕಾಫಿ ಅನ್ನೋದು ನಿಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ನಂಬರ್ 1 ಡ್ರಿಂಕ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಇದರಲ್ಲಿ ಹಾಕಿರುವ ಎಲ್ಲಾ ಇಂಗ್ರೀಡಿಯೆಂಟ್ಸ್ಗಳು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು. ಇದರ ಬೆನಿಫಿಟ್ಸ್ ಅನ್ನೋದು ಇನ್ನೂ ಡಬಲ್ ಆಗಿದೆ. ಹಾಗಾಗಿ ಬರೀ ಕಾಫಿ ಪೌಡರ್ ಇಂದ ತಯಾರಿಸಿದ್ರೆ ಅದರ ಬೆನಿಫಿಟ್ಸ್ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿರ್ಬೋದು. ಆದ್ರೆ ಇದರಲ್ಲಿ ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳಿಂದ ಇದರ ಬೆನಿಫಿಟ್ಸ್ ಅನ್ನೋದು ಇನ್ನೂ ಡಬಲ್ ಆಗಿದೆ. ಹಾಗಾಗಿ ನಮಗೆ ನಾ ಮೊದಲೇ ಹೇಳ್ದಂಗೆ ಹೆವಿ ವರ್ಕೌಟ್ಸ್, ಹೆವಿ ಡಯಟ್ ಮಾಡದೇ ಇದ್ರು ಕೂಡ ಈ ಒಂದು ಕಾಫಿಯನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡು ಹೋದ್ರೆ ಸಾಕು, ನೀವು ಖಂಡಿತ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನೀವು ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸ್ವೀಟ್ ಪದಾರ್ಥ, ಎಣ್ಣೆ ಪದಾರ್ಥ ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ. ಖಂಡಿತ ನಿಮಗೆ ಬೆನಿಫಿಟ್ಸ್ ಅನ್ನೋದು ಈ ಒಂದು ಕಾಫಿ ಅನ್ನೋದು ಕೊಡುತ್ತೆ ನಿಮಗೆ. ಹಾಗಿದ್ರೆ ಇವತ್ತಿನ ಈ ಬ್ಲ್ಯಾಕ್ ಕಾಫಿಯನ್ನ ಹೇಗೆ ಪ್ರಿಪೇರ್ ಮಾಡಿದೆ, ಅದರ ಬೆನಿಫಿಟ್ಸ್ ಏನು, ಇದು ಹೇಗೆ ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡುತ್ತೆ, ಎಲ್ಲ ವಿಷಯವನ್ನ ತಿಳಿಸಿದ್ದೀನಿ. ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಖಂಡಿತ ಅದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ವೆಯ್ಟ್ ಲಾಸ್ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.